ಸರ್ ಒಂಚೂರು ಕೈಗೆ ನೀರು ಹಾಕಿ. ಏನು ಸರ್ ಎಷ್ಟು ತೊಳೆದ್ರು ಹೋಗ್ತಾನೆ ಇಲ್ಲ. ರಕ್ತದ ಕಲೆ. ಅಲ್ಲಿ ನನ್ನ ಬಾಯ್ ಫ್ರೆಂಡ್ ತುಂಬ ಮಾತಾಡ್ತಾ ಇದ್ದ, ಎತ್ಬಿಟ್ಟೆ. ಹಾಂ, ಪೊಲೀಸರು ಹುಡುಕ್ತಾ ಇದ್ದಾರೆ ಸರ್, ಅದಕ್ಕೆ ಈ ಕಡೆ ಓಡ್ ಬಂದ್ಬಿಟ್ಟೆ. ಎಲ್ಲಿ ನೋಡಿದೆ? ಅಲ್ಲಿ ಪಕ್ಕದ ರೋಡಲ್ಲಿ ದೇವಸ್ಥಾನ ಇದೆಯಲ್ಲ, ಅದ್ರ ಹಿಂದಿನ ರೋಡಲ್ಲಿ ಗುಲ್ಡೆಗೆ ಹೊಡೆದ್ಬಿಟ್ಟೆ. ಹ್ಞೂ, ಯಾಕೆ ಹೊಡೆಯಕ್ಕೆ ಬಂದ್ರ ಪಾಪ? ಹೆವಿ ತುಂಬ ಮಾತಾಡ್ತಾ ಇದ್ದ ಸರ್. ಕಲೆ ಹೋಗ್ಬೇಕು ಅಂದ್ರೆ ಏನು ಮಾಡೋದು? ಹೋಗಲ್ವಾ? ಇದು ಕಲೆನೇ ಹೋಗಲ್ವಾ ರಕ್ತದ್ದು? ಮೆಡಿಕಲ್ ಸ್ಟೋರ್ ಅಲ್ಲಿ ಏನೋ ಇದು ಬರ್ತದೆ, ಅದನ್ನ ತಗೋಬೇಕು ನೀವು. ಏನನ್ನ ಸರ್ ಸ್ವಲ್ಪ ಹೆಲ್ಪ್ ಮಾಡಿ, ಪೊಲೀಸ್ ಬರ್ತಿದ್ದಾರೆ. ನಡ್ಕೊಂಡ್ ಬಂದ್ಬಿಟ್ಟೆ, ಅವ್ನ ಬೈಕಲ್ಲಿ ಬಂದಿದ್ದೆ, ಇಳ್ಕೊಂಡು ಬಂದ್ಬಿಟ್ಟೆ. ರೋಡಲ್ಲಿ ಹೋಗ್ಬಿಟ್ಟು ಅಲ್ಲ ಹಿಂಗೆಲ್ಲ ಹೋಗೋಕ್ಕಾಗಲ್ವಾ? ಉಪ್ನಗರ ಹೋಗ್ಬೇಕಾ ಇಲ್ಲಿಂದ? ಓಕೆ ಸರ್, ಈಗ ಪೊಲೀಸವ್ರು ಬಂದರೆ ನಂಗೆ ಗೊತ್ತಿಲ್ಲ ಅಂತ ಇಲ್ಲಿ ಇದ್ಬಿಡ್ತೀನಿ, ಗೊತ್ತಿಲ್ಲ ಅಂತ ಹೇಳಿ. ಇಲ್ಲ ನಿಮ್ಮನ್ನು ತೋರಿಸ್ತೀನಿ, ಒಂದೆರಡು ವಾರ ಒಳಗಡೆ ಇರಿ, ನಾನು ಬಿಡಿಸ್ಕೊಂಬರ್ತೀನಿ ನಿಮ್ಮನ್ನ. ದುಡ್ಡಿದೆ, ಒಳಗಡೆ ಇರಿ, ಒಂದೆರಡು ವಾರ ಒಳಗಡೆ ಇರಿ ಸರ್. ಪ್ಲೀಸ್ ಸರ್, ಬಂದ್ಬಿಡ್ತಾರೆ, ಭಯ ಆಗ್ತಿದೆ. ಒಂದೆರಡು ವಾರ ಒಳಗಡೆ ಇರಿ. ನೀರು ನಿಮ್ಮ ಪಕ್ಕ ನಿಂತ್ಕೋತೀನಿ, ನಮ್ಮ ಬಾಸ್ ಇವರು ಅಂತ. ಯಾವ ಬಾಸು ಇಲ್ಲ, ನಮ್ಮ ಬಾಸೇ ನೀವು ಇವಾಗ. ಸರ್ ನೀವು ರೌಡಿ ತರನೇ ಇದ್ದೀರಾ, ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಬಾಸ್ ನೋಡಪ್ಪ ಸರ್ ಬಂದು ಇಲ್ಲೇನೋ ಬಂದೆ ನೀರು ಹಾಕುವಂತಂದ್ರು. ಇಲ್ಲಿ ನಾನು ನಮ್ಮ ಅಣ್ಣ ಕುಂತಿದ್ದ, ನಾನು ಅಬ್ಸರ್ವ್ ಮಾಡಿದೆ ಅವಾಗಿಂದ ಓಡಾಡ್ಕೊಂಡು. ಇಲ್ಲಿ ಕೂತಿ ನೋಡಿದೆ ನಾನು, ನೀರು ಹಾಕಿ ಅಂತ ತೊಳಿತಾ ಇದ್ದಲ್ಲ ಅಂತ ಕೆಳಗೆ ಬಂದೆ ಅಷ್ಟೇ. ಯಾರಿಗೋ ಹೊಡೆದ್ರಂತ ನಮ್ಮ ಬಾಸ್ ಅವರು. ನೀವು ಕೂತಿರೋಣಲ್ಲ, ನೋಡಿದೆ ನಾನು ವಾಚ್ ಮಾಡ್ಕೊಂಡೇ ಬಂದೆ ಹಿಂಗೆ. ಸರ್ ಅವ್ರು ಹೇಳಿದ್ರು ಒಬ್ಬನ ಎತ್ತಿ ಅಂದ್ರು, ಎತ್ಬಿಟ್ಟೆ, ಬಂದು ನೀಟಾಗಿ ಕೈ ವಾಶ್ ಮಾಡ್ಕೊಂಡ್ರು, ಮಾಡ್ಕೊತಾ ಇದೀನಿ. ಮಗು ಎತ್ಬಿಟ್ಟ ಅಲ್ಲ, ಸಾಯಿಸ್ಬಿಟ್ಟ. ಹುಡುಗಾಟ ಆಡ್ತಾರಣ ಇವರಲ್ಲಿ. ನೀವ್ ಯಾಕೆ ಸಪೋರ್ಟ್ ಕೈ ತೊಳೆದ್ರಿ ನೀವು? ಅಲ್ಲ, ನೀರು ಅವರೇ ಹೇಳಿದ್ದು, ಫಿಂಗರ್ ಪ್ರಿಂಟ್ಸ್ ಬಿದ್ದಿರೋ ಅಲ್ಲಿ. ಅವರೇ ಹೇಳಿದ್ದು ನೀರು ಹಾಕೋಣ ಅಂತ ಅಂದ್ಬಿಟ್ಟು ಫಿಂಗರ್ ಪ್ರಿಂಟ್ಸ್ ಬಿಡೋಣ ಅವ್ರಿಗೆ. ಸರ್ ಕ್ಯಾಚ್ ಬಸ್ ನೀವ್ ಹೇಳ್ದಂಗೆ ಹೋಗ್ಲಿ. ಹೋಗ್ರಿ ಮಾಡೋ ಮರ. ನೀನ್ ಯಾಕೆ ಹಾಕಕ್ ಹೋದೆ? ಬಿಟ್ಟು ನಮ್ಮ ಅಣ್ಣಂಗೆ ಹೇಳ್ದೆ ಹಾಕ ಅಣ್ಣ ಅಂದ, ಇವ್ನು ಫೋನ್ ಇಟ್ಕೊಂಡು ಮಾತಾಡ್ಸಿದ್ದು. ತೆಗ್ದು ಎಸಿ ಹೇಳ್ತೀನಲ್ಲ, ಫಸ್ಟ್ ತೆಗ್ದಿಸಿ, ನಾನು ಮುಟ್ಟಲ್ಲ. ಇಲ್ಲ ಇಲ್ಲ ಇಲ್ಲ, ನಿಮ್ದೇನೆ ಎಲ್ಲ, ನಂದೇನು ಇಲ್ಲ. ಹೋಗ್ರಿ ಮಾಡೋ ಮರ. ನೀವು ಮಾಡ್ಬಿಟ್ಟು ದುರ್ಬಲ ಕೇಳ್ತೀರಿ. ಅವರೇ ನಮ್ಮ ಬಾಸು. ಬನ್ನಿ ಸರ್, ಹೋಗ್ಬೇಡಿ ಬನ್ನಿ. ಗೊತ್ತಾ ನೀವು ಬಂದೇನೆ ಕಾರಲ್ಲಿ ಇಟ್ಕೊಂಡ್ರ ನೋಡ್ದ, ನಾನು ಅದಕ್ಕೆ ಅಬ್ಸರ್ವ್ ಮಾಡಿದೆ. ಅಬ್ಸರ್ವ್ ಮಾಡಿದೆ, ಜಾಗ ಬಿಡು. ಸರ್ ನಿಮಗೆ ಬೇಕು ಅಂದ್ರೆ ಬಾಟ್ಲಿ ತಗೊಂಡು ಹೋಗಿ ಸರ್, ಅದೇನು ಟೆಸ್ಟ್ ಮಾಡ್ಕೊಳ್ಳಿ. ಎಸಿ ಅಂತ ಹೇಳ್ತೇನೆ, ತೆಗ್ದಿ. ಇಲ್ಲ ವರ್ಷ ಕಾಲ್ಗಿರಲ್ಲಿ ಬೇಡ, ಮುಟ್ಬೇಡಿ ಅದನ್ನ, ಸುಮ್ಮನೆ ರೀ. ಇಲ್ಲೇ ಇರ್ಲಿ. ಅದೀತ ನೀರು ಹಾಕಿರೋದು ಈಗ. ಅವರೇ ಈ ಥರದ್ದು ಅಂಥವ್ರದವ್ರಿಗೆ ಯಾವತ್ತೂ ಸಪೋರ್ಟ್ ಮಾಡಬಾರ್ದು ಅಲ್ವಾ? ಹೆಚ್ಚು ನಮ್ಮ ಅಕ್ಕ ತಂಗಿ ತರ ತಾನೇ ಇರೋದು. ಕರೆಕ್ಟ್ ಅಲ್ವಾ? ಕೈ ತೊಳೆ ರಕ್ತ ಆಗಿರ್ಬೇಕಾದ್ರೆ ಯಾಕೆ ಹಾಕಿದ್ರಿ? ನಿಮ್ಮ ಒಳ್ಳೆ ಗುಣ ಅದು ಇಲ್ಲಿ ಕೇಳಿ, ಸ್ಟಾರ್ಟಿಂಗ್ ಹೇಳಿಲ್ಲ, ಐಡಿಯಾ ಕೊಟ್ರು ಅವರು. ತಪ್ಪಿಸ್ಕೊಳಕ್ಕೆ ಐಡಿಯಾ ಕೊಟ್ರ? ಇಲ್ಲ ಇಲ್ಲ ಹಿಂಗ ಹೋಗ್ರಿ, ಇಲ್ಲ ಹಿಂಗ. ಅದು ತಪ್ಪಲ್ವಾ ಮಾಡೋದು? ಏನ್ ಮಾಡೋಣ, ಅಕ್ಕ ತಂಗಿ ರಕ್ತ ತಲೆ ಇರ್ತಾರೆ ರೀ ಸರ್. ಯಾಕೆ ಸರ್ ನೀವು? ನಾನು ನಿಮ್ಮನ್ನ ನೋಡಿದೆ ಕೂತ್ಕೊಂಡಿದ್ದು, ಅದಕ್ಕೆ ಬಚಾವು. ಸಡನ್ ಆಗಿ ನಾನು ಬಂದ್ಬಿಟ್ರೆ ಜೀಪಲ್ಲಿ, ಏನಾಯ್ತಿತ್ತು? ನೀವು ಜೊತೆ ಇದ್ರಿ ಅಂತ ಅಲ್ವಾ ಅರ್ಥ? ಈ ಥರ ಆ ಥರ ಆದಾಗ ನೀವೇನು ಮಾಡಬೇಕು? ಫೋನ್ ಐತೆ ತೊಗೊಂಡು ಪೊಲೀಸರು ಫೋನ್ ಮಾಡಬೇಕು, ಇಲ್ಲ ಹಿಂಗೆ ಹೇಳ್ತಾರೆ ಬನ್ನಿ ಅಂತ. ನೀವು ಸಪೋರ್ಟ್ ಮಾಡ್ಬಿಟ್ರ ಅಂತ ಬೇಜಾರು ಅಷ್ಟೇ. ಸಪೋರ್ಟ್ ಅಂತಂದ್ರೆ ನೀರು ಹಾಕಿ ಅಣ್ಣ ಅಂತ ಬಂದ್ರು. ಹಾಕಿದ್ಮೇಲೆ ಅಣ್ಣಂಗೆ ಹೇಳ್ದೆ, ಆ ಅಣ್ಣ ಫೋನ್ ಮಾತಾಡ್ತೀನಿ ಹಾಕ ಅಂದ್ರು. ಆಮೇಲೆ ನೀರು ಹಾಕಿ. ನಂಗೆ ಅಣ್ಣ ಗೊತ್ತು ಬಿಡಿ, ಅಣ್ಣ ಪರಿಚಯ ನನಗೆ, ಅದಕ್ಕೆ ನಾನು ಸುಮ್ಮನೆ ಇರೋದು. ಅಣ್ಣನ ಪರಿಚಯ ನನಗೆ ಅವರು. ಏನ್ ಮಾಡ್ಬೇಕು ಸರ್? ನಂಗೆ ಅದೇ ನೀರು ಹಾಕ್ಬಿಟ್ರೆ ನಂಗೆ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನೀರು ಹಾಕಿದಾಳ ಹೋಗ್ಲಿ, ಓಡೋಗು ಅಂತ ಐಡಿಯಾ ಕೊಟ್ರಂತಲ್ಲ, ಈ ಕಡೆ ಹೊಟ್ಟೋಗು ಅಂತ. ಹೋಗ್ಲಾ ಬಾಸ್? ಹೌದಾ? ಹೆಂಗ ಹೋಗ್ರಿ, ನಮ್ಮ ಅಣ್ಣ ಹೆಂಗ ಹೇಳ್ದಂಗೆ. ಇಲ್ಲಿ ನೋಡಿ, ಇಲ್ಲಿ ನೀವೆಲ್ಲ ಏನ ಮಾಡಿದ್ರಿ ಪ್ರತಿಯೊಂದು ರೆಕಾರ್ಡ್ ಆಗೈತಲ್ಲಿ. ಅದು ಕ್ಯಾಮ್ರಾ ಐತೆ, ಇದು ಕಾಮಿಡಿ ಪ್ರೋಗ್ರಾಮ್ ಅಣ್ಣ. ಕುರಿಗಳು ಸ್ವಾಮಿ ಕುರಿಗಳು ಅಂತ ಅಣ್ಣ ಗೊತ್ತು, ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಅದ್ಭುತವಾದ ಕಾಣಿಕೆ. ಅಣ್ಣ ತಾವು ಸ್ವೀಕರಿಸಬೇಕು.
ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಒಂದು ಕಾಣಿಕೆ, ಇದನ್ನು ಸ್ವೀಕರಿಸ್ಬೇಕು ತಾವು. ಈಗ ನೀವು ಹೇಳಿದ್ರಲ್ಲ ಕೈ ತೊಳ್ಕೊಂಡ್ಮೇಲೆ ಈ ಕಡೆ ಹೋಗ್ಬಿಡ್ರಿ ಅಂತ, ಪೊಲೀಸರು ಬಂದ್ಮೇಲೆ ನಮ್ಮ ಕಡೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಹಂಗೆ ಮಾಡ್ಕೊಳಕ್ ಹೋಗ್ಬೇಡಿ, ಹುಷಾರಾಗಿರಿ, ಎಚ್ಚರಿಕೆ. ಯಾಕಂದ್ರೆ ಕಾನೂನು ಅಲ್ಲ, ಕರೆಕ್ಟ್ ಅಲ್ಲ? ಕಾನೂನು ವಿರುದ್ಧವಾಗಿ ನಾವು ಯಾವ್ದು ನಡ್ಕೋಬಾರ್ದು, ಕಾನೂನು ವಿರುದ್ಧವಾಗಿ ನಾವು ಯಾರಿಗೂ ಸಪೋರ್ಟ್ ಮಾಡಬಾರ್ದು, ಕರೆಕ್ಟ್ ಅಲ್ವಾ? ಹೌದು ಹೌದು ಹೌದು, ಅಲ್ಲಿ ಏನೇ ಆಗಲಿ ಬಟ್ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ಬೇಕು ಆ ಟೈಮ್ಗೆ, ಕರೆಕ್ಟ್ ಅಲ್ಲ? ಹಿಂಗಿದೆ, ಈ ಥರ ಇದೆ ಅಂತ, ಕರೆಕ್ಟ್ ಅಲ್ವಾ? ಹಿಂಗೆ ನಾವು ತಿಳಿಸೋ ಒಂದು ಉದ್ದೇಶಕ್ಕೆ. ಓಕೆ, ಧನ್ಯವಾದಗಳು. ಅಕ್ಕ ಹೋಗ್ತಾನೆ ಇಲ್ಲ ಕಲೆ, ಏನು ಮಾಡೋದು? ಬ್ಲಡ್ಡು ಸುಮ್ಮನೆ ಒಂಚೂರು ಆಯಿಲ್ ಏನು ಹಾಕಿ ಯಾಕೆ ಹಂಗೆ ಮಾಡ್ಕೊಂಡೆ? ಅಕ್ಕ ಇಲ್ಲಿ ಬಂದಿದ್ವಿ ಅಕ್ಕ, ನನ್ನ ಬಾಯ್ ಫ್ರೆಂಡ್ ತುಂಬ ಮಾತಾಡ್ತಿದ್ದ, ಚಾಕು ಹಾಕ್ಬಿಟ್ಟೆ, ಫುಲ್ ಆಗೋಯ್ತು. ಕೊಡಾಗತ್ತಿ ಒಂಚೂರು. ಅಕ್ಕ ಪೊಲೀಸರು ಬರ್ತಾರೆ, ಏನು ಮಾಡೋದು? ಯಾವ ಕಡೆ ಹೋಗೋದು? ಇಲ್ಲಿಗೆ ಬರ್ತಾರಾ? ಕಂಪ್ಲೇಂಟ್ ಹೆಂಗೆ ಕೊಟ್ಟಿದ್ಯಾ? ಅವ್ರು ಕೊಟ್ಟಾರ? ಕೊಟ್ಟಿಲ್ಲ, ಅವ್ನು ಕೊಲೆ ಮಾಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಬರ್ತಿದ್ದಾರೆ. ಏನು ಸ್ವತಃ ಎಲ್ಲ ಪಕ್ಕದ ರೋಡಲ್ಲಿ ಆ ಕಡೆ. ಮತ್ತು ಅಷ್ಟೆಲ್ಲ ಮಾಡಿ ಇಷ್ಟೊಂದು ದೇವ್ರು ನಿಂತಿದೆಯಲ್ಲ? ಏನು ಮಾಡಲಿ, ತುಂಬ ಮಾತಾಡ್ತಾ ಇದ್ದ, ಚಾಕು ಹಾಕ್ಬಿಟ್ಟೆ. ನಂಗೆ ಮೋಸ ಮಾಡಿದ್ರೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಅಲ್ವಾ? ನಿಮ್ಮ ಜೊತೆ ಯಾರು ಬಂದಿಲ್ವಾ? ಇಲ್ಲ, ಯಾರೂ ಬಂದಿಲ್ಲ, ಒಬ್ಬಳೇ ಬಂದಿದ್ದೀನಿ. ಅಲ್ಲಿ ಬರ್ತಾ ಇರೋದು ಅಕ್ಕ ಏನು ಮಾಡೋದು? ಈಗ ಪೊಲೀಸವರು ಬಂದರೆ ಅಕ್ಕ ಒಂದು ಕೆಲಸ ಮಾಡಿ, 1-2 ವಾರ ನೀವೇ ಜೈಲಿಗೆ ಹೋಗ್ಬಿಡಿ, ಕರ್ಕೊಂಡೋದ್ರೆ 1-2 ವಾರ ಜೈಲಿಗೆ ಹೋಗ್ಬಿಡಿ, ಆಮೇಲೆ ಬಂದು ಬಿಡಿಸ್ಕೊಂಬರ್ತೀನಿ. ಬೇಕಾದ್ರೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ಅನ್ನ ತಿಂದಿಲ್ಲ ಇವತ್ತು, ಜ್ಯೂಸ್ ಕುಡ್ದೆ. ಜ್ಯೂಸ್ ಕೊಡ್ದ? ಹೋಗಿ ಮಲ್ಕೋ ಹೋಗೆಲ್ಲ. ಅಲ್ಲ ಏನು ಕೈ ನೀರು ಏನಂತ ಹೇಳ್ದ? ಅಲ್ಲ ಕೈ ನೀರು ಕೊಡು ಅಂದ್ಲು, ಕೊಟ್ರೆ ಯಾರನ್ನ ಕೊಲೆ ಮಾಡ್ಬಿಟ್ಟಿದ್ದೀನಿ, ಅಯ್ಯೋ ದೇವ, ಜೈಲ್ಗೆ ಹೋಯ್ತೀಯ ಅಂತ ಬಂದವಳೆ. ಅಕ್ಕ ಪೊಲೀಸರು ಬರ್ತಾರೆ. ಅಕ್ಕ ಈಗ ಕಳಿಸ್ತೀನಿ ನಾನು. ಅಕ್ಕ ಬನ್ನಿ, ಇಲ್ಲಿ ಹಿಂದಿಂದನೇ ಬರ್ತಾಳೆ, ಬನ್ನಿ ಇಲ್ಲಿ. ಅಕ್ಕ ಏನು ಗೊತ್ತಾ? ಹೋಗಿ ಆ ಕಡೆ ಬರ್ಕತ್ತಾನು ಕೊಡ್ದೇನೋ. ಅಕ್ಕ ಏನು ಗೊತ್ತಾ? ಹೋಗ್ತೀಯ? ಏನ್ ಬೇಕು? 1 ನಿಮಿಷ ಕೇಳಿಸ್ಕೊಳ್ಳಿ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ಹೋಗಲೇ 2 ವಾರ ಹೋಗಿ ಜೈಲಿಗೆ. ಈಗ ಪೊಲೀಸರು ಬರ್ತಾರೆ, ಹೆಂಗೋ ಕೈಗೆ ನೀರು ಕೊಟ್ಟಿದ್ದೀರಾ, ನಾನು ನಿಮ್ಮ ಮೇಲೆ ಹೇಳೋದು ಇವಾಗ. ಹೌದಾ? ತಲೆ ಸರಿ ಇದೆ ಇಲ್ವಾ ನಿನ್ಗೆ? ಇಲ್ಲ ಇಲ್ಲ, ಇವರು ಕೊಲೆ ಮಾಡು ಅಂದ್ರು, ಅದಕ್ಕೆ ನಾನು ಮಾಡಿದೆ. ಅಯ್ಯೋ ಇದೇನಕ್ಕ ಹಿಂಗ್ ಹೇಳ್ತಾ ಇದ್ದೀರಾ? ಅಯ್ಯೋ ಯಾರ ನನಗೆ ಗೊತ್ತಾ ಇಲ್ಲ, ಕೈ ನೀರು ಕೊಡು ಅಂತ ಬಂದಲ್ಲ. ನಾವು ಡಿಪಾರ್ಟ್ಮೆಂಟ್ ಕಡೆಯವ್ರೆ, ನಿಮ್ಗೆ ಕಲೆ ಹೋಗಿಸ್ಕೋಬೇಕು, ಏನ್ ಮಾಡ್ಬೇಕು? ಅಕ್ಕ ಅಕ್ಕ 1 ನಿಮಿಷ ಬನ್ನಿ ಇಲ್ಲಿ. ಹೋಗ್ಬೇಡಿ, ಬನ್ನಿ ಅಕ್ಕ, ಇಲ್ಲ 1 ನಿಮಿಷ, ನಾನು ಮಾತಾಡ್ತಾ ಇಲ್ವಾ? ಬನ್ನಿ ಇಲ್ಲಿ. ಕಲೆ ಹೋಗೋದು ಏನಾದ್ರೂ ಇದ್ರೆ ಕೊಡ್ರಿ, ಪೊಲೀಸವ್ರು ಬರ್ತಾರೆ ಇವಾಗ. ಕಲೆ ಹೋಗೋದು ಏನಾದ್ರೂ ಇದ್ರೆ ಕೊಡ್ರಿ, ಹೇಳ್ಬಿಡಿ, ನಗ್ಬಿಡಿ. ಅಕ್ಕ ಕೈ ಕಲೆ ಆಗ್ಬಿಟ್ಟಿದೆ ಅಕ್ಕ, ಪ್ಲೀಸ್ ಅಕ್ಕ ಹೇಳಿದ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಮೇಡಮ್ ಕಲೆ ಏನು ಕಲಿತೆ? ಇವ್ರ ಹೆಸರೇನು? ಅಲ್ಲ, ನಾವು ಡಿಪಾರ್ಟ್ಮೆಂಟ್ ಅವ್ರ ಏನ್ ಮರ್ಯಾದೆ ಇಲ್ವಾ ಇಲ್ಲಿ ನನಗೆ? ಏನ್ ಆಡ್ತಾ ಇದ್ದೀರಾ? ಅಲ್ಲ, ನೀವ್ ಒಂದ್ ಕಡೆ ಏನಕ್ಕೆ ನಿಂತ್ಕೊಂತ ಇಲ್ಲ ಅಂತ? ಇವ್ರ ಪರಿಚಯ ನಿಮ್ಗೆ? ಬನ್ನಿ ಅಕ್ಕ ಹೋಗೋಣ. ನಾನೇ ಪರ್ಮಿಷನ್ ಕೊಡ್ತಾ ಇದೀನಿ, ಕಳ್ಸಿ ನೀವು. ಅವಳು ಇಲ್ಲ ಅಂದ್ರೆ ಅವಳು ಬಗ್ಗಲ್ಲ, ಅವಳು. ಅಕ್ಕ ಏಯ್ ಬರ ಇಲ್ಲಿ. ಅಕ್ಕ ಯಾಕಕ್ಕ? ಅಕ್ಕ ಕಲೆ ಹೋಗೋದು ಏನಾದ್ರೂ ಇದ್ರೆ ಕೊಡ್ರಿ. ನಾನು ಕಾರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ, ಪಾಪ ನಿಮ್ ಪಾಡೆ ನೀವು ಕೆಲಸ ಮಾಡ್ತಾ ಇದ್ರಿ. ನಾನು ನೀವು ಯಾವನ ಕೊಲೆ ಮಾಡೋರುತ್ತೆ, ಇದಕ್ಕೆ ನೀವು ಒಪ್ಕೋಬೇಕಂತ? ಅಕ್ಕ 2 ವಾರ ಇರಿ, ಬಂದು ಬಿಡ್ಸ್. ಕೊಡಿ, ಕೊಡಕಲ್ಲಿ ಹೇಳ್ತೀನಿ. ನಾನು ನೋಡ್ದೆ, ನಾನು ಬೇಡವಾ? ನಾನೇ ಬೇಡವಾ? ಯಾಕೆ ಅಕ್ಕ, ಏನ್ ಗೊತ್ತಾ, ಕ್ಯಾಮ್ರಾ ಇಟ್ಬಿಟ್ಟು ಯಾರು ಗೊತ್ತಾಗ್ಲಿಲ್ವಾ? ಏಯ್ ಇವಳು ಯಾರು ಗೊತ್ತಾ? ಇವಳು ನಮ್ಮ ಅಣ್ಣವನಲ್ಲ, ಕೃಷ್ಣವನ ಗೊತ್ತಾ? ಅವ್ನು ಕೃಷ್ಣ ಗೊತ್ತಾ? ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ, ಇದು ಕಾಮಿಡಿ ಪ್ರೋಗ್ರಾಮ್. ಅಲ್ಲಿ ಒಳಗೆ ಕ್ಯಾಮ್ರಾ ಐತೆ, ಇದು ಕಾಮಿಡಿ ಪ್ರೋಗ್ರಾಮು. ಫ್ರ್ಯಾಂಕ್ Screw your mind, check the baby. Come on, bakra, bakra. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ನಮ್ಮ ಅಕ್ಕನಿಗೆ. ತಗೋಕ ಪರ್ಕೆಲ್ ಇಟ್ಟಾಡ್ಸಲ್ಲ, ಅದಕ್ಕೆ ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಇನ್ನೊಂದು ಕಾಣಿಕೆ, ಇದನ್ನು ಸ್ವೀಕರಿಸಬೇಕು ಅಕ್ಕ. ಅಕ್ಕ ಓಕೆ, ಏನು ಗೊತ್ತಾ, ಪೊಲೀಸ್ನವ್ರು ಇರ್ತಾರೆ, ಕರೆಕ್ಟ್ ಅಲ್ವಾ? ಇಂಥವೆಲ್ಲ ಆದಾಗ ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡ್ಬೇಕು, ಎಮರ್ಜೆನ್ಸಿಗೆ 112 ಕರೆಕ್ಟ್ ಅಲ್ವಾ? 112ಕ್ಕೆ ಕರೆ ಮಾಡಬೇಕು, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಏನೇ ಒಂದು ಇಂಥ ಈ ಥರ ಘಟನೆಗಳು ನಡೆದಾಗ ಪೊಲೀಸ್ನವರೇ ಬರೋದು ಆ ಟೈಮ್ಗೆ ಅಲ್ವಾ? ಅಷ್ಟೇ. ಬರ್ತೀವಿ. ತಾವರೆಕೆರೆ ಎಷ್ಟು ದೂರ ಆಯ್ತು ಇಲ್ಲಿಂದ? ಇಲ್ಲಿಂದ ಹಿಂಗೆ ಹೋದ್ರೆ ಲೆಫ್ಟ್ ಹೋದ್ರೆ ತಾವರೆಕೆರೆ.
ಲೆಫ್ಟ್ ಹೋದ್ರೆ ತಾವರೆಕೆರೆ ಹೋಗಿ ಸ್ಟ್ರೈಟು ಲೆಫ್ಟ್ ಒಂದು ರೋಡ್ ಹೋಗುತ್ತೆ ಡೌನೇ ತಾವರೆಕೆರೆ. ಅಲ್ಲಿ ಮಾರ್ಕೆಟ್ ಐತಂತಲ್ಲ, ಸಂತೆ ನಡೀತತ್ತೆ ಇವತ್ತು ಮುಗ್ದೋಗಿರ್ಬೇಕಲ್ಲ, ಅದು ಗೊತ್ತಿಲ್ಲಪ್ಪ ನನಗೆ ಸರಿ. ಅಲ್ಲಿ ನನಗೆ ಯಾರೋ ಮನೆ ಮತ್ತು ಲೋನ್ ಕಟ್ಟಿಲ್ಲ ಮಾನ ಮರ್ಯಾದೆ ಇಲ್ವಾ ಅಂತ ಬೈದ್ಬಿಟ್ಟು ಅಲ್ಲಿ KG ಗಟ್ಟಲೆ ಕೊಡ್ತಾವ್ರಂತ. ಒಂಚೂರು ಅಲ್ಲಿಗೆ ಡ್ರಾಪ್ ಆಗ್ತೀಯಾ? ನಾವು ಈ ಕಡೆ ಹೋಗೋದು ಗೊತ್ತಿಲ್ಲ ಅವೆಲ್ಲ ನನಗೆ ತಡ್ಕೊಳಕ್ಕಾಯ್ತಾ ಇಲ್ಲ. ನಮ್ಮ ಓನರ್ ಬೇರೆ ಬೈದ್ಬಿಟ್ಟ, ನೀನು ಬಾಡಿಗೆ ಕಟ್ಟಕ್ಕಾಗಿಲ್ಲ, ಲೋನ್ ಕಟ್ಟಕ್ಕಾಗಿಲ್ಲ, ಮಾನ ಮರ್ಯಾದೆ ಐತಾ ಅಂತ ಕೇಳ್ತಾವ್ರಲ್ಲ. ನಾನು ಈ ಕಡೆ ಹೋಗ್ತೀನಿ, ಬೇಕಾದ್ರೆ ಅಲ್ಲಿ ಗಂಟೆ ಬಿಡ್ತೀನಿ. ಈ ಕಡೆ ಬೇಡ ಬಾ, ಅಲ್ಲಿ ಸಂತೆ ಐತಂತಲ್ಲ ತಾವರೆಕೆರೆ ಸಂತೆ ಏನ ಆಫ್ ಮಾಡೋಣ. ನಾನು 1.5 kg ಮಾನ ಮರ್ಯಾದೆ ತಗೊಂಡ್ಬಿಡ. ನಾನೇನ್ ಮಾಡಕ್ಕಾಯ್ತದೆ? ನೀನ್ ಬಾ ಡ್ರಾಪ್ ಮಾಡು ಅಂತ. ಆಗಲ್ಲ ಗುರು, ಬರಲ್ಲ ಗುರು. ನಾನು ಅಲ್ಲಿ ಸಿಗ್ತದಂತೆ, ಬಾ. ನೀನು ಗೊತ್ತು ಅಂದೆ ತಾನೇ ಇವಾಗ ತಾವರೆಕೆರೆ ಹೋಗೋ ರೂಟ್ ಹೇಳ್ದೆ, ಅಲ್ಲಿ ಹಿಂಗ್ ಹೋಗೋದ್ರೆ ಲೆಫ್ಟ್ ಸಿಗುತ್ತೆ ಅಂತ. ಅಲ್ಲಿ KG ಗಟ್ಲೆ ಮಾಡ್ತಾರಂತೆ. 1.5 kg ತಗೊಳ್ಳೋಣ, ನನ್ನ ಹತ್ರ 1,500 ರೂಪಾಯಿ ಐತೆ. 500 ರೂಪಾಯಿ ಅಂತ KG. ಹೋಗ್ರು, ನನ್ಗೆ ಯಾಕೆ ಟಾರ್ಚರ್ ಕೊಡ್ತಿದ್ದಿ? ನನಗೆ ಗೊತ್ತಿಲ್ಲ, ಹೋಗ್ ತಗೋ. KG 500 ರೂಪಾಯಿ ಅಂತ. ಏನ್ ಮಾಡಕ್ಕಾಯ್ತದೆ? ಸಿಗ್ತದಂತ ನನಗೆ ಗೊತ್ತಿಲ್ಲ. ನಾನು ರಾಜೇಶ್ವರಿ ನಗರ ಅಲ್ಲಿಂದ ಬಂದಿದ್ದೀನಿ. ನೀವ್ ಎಲ್ಲಿಂದನ ಬಾ ಗುರು, ನನ್ಗೇನು, ಹೋಗ್ ತಗೋ. ನಾನು ಹೇಳದ್ನ ಅಲ್ಲಿ ಐತೆ ಅಂತ. ನಡಿ, ಗಾಡಿ ಎತ್ತಿಲ್ಲ, ಬಾ, ನಾನೇ ಓಡಿಸ್ತೀನಿ. ನನಗೆ ಗೊತ್ತಿಲ್ಲ ಗುರು, ನಾನೇ ಓಡಿಸ್ತೀನಿ, ನಡಿಯೋಣ. ಆಗಲ್ಲ ಗುರು, ನನ್ನ ಅಲ್ಲಿ ಸಂತೆಗೆ ಬಿಟ್ಬಿಡು ಮಾರ್ಕೆಟ್ಗೆ. ನನಗೆ ಗೊತ್ತಿಲ್ಲ ಗುರು. ಅಲ್ಲಿ 1.5 kg ಮಾನ ಮರ್ಯಾದೆ ತಗೊಂಡು ವಾಪಸ್. ಅಲ್ಲಿ ಯಾರಣ್ಣ ಅಣ್ಣ, ಎಲ್ಲಣ್ಣ ಇರ್ತದ ಮಾನ ಮರ್ಯಾದೆ? ನನಗೆ ಗೊತ್ತಿಲ್ಲ ಗುರು. ಸುಮ್ನೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ತಲೆಗೆ ಆಗ್ತೀವಿ. ಏನ್ಕೆ ನಾನೇನ್ ಬಿಡ್ಲಿ ನಿನ್ನ? ಅಣ್ಣ ಹೋಗು, ನೋಡು, ನಾನು ಕೇಳ್ತಾ ಇರೋದು ಮಾನ ಮರ್ಯಾದೆ ಎಲ್ಲ ಗೊತ್ತಿಲ್ಲ ಗುರು. ನಿನ್ನ ಹತ್ರ ಐತಾನೆ? ಗೊತ್ತಿಲ್ಲ ಅಂತ ಕೈ ಅಲ್ಲಿ ನೋಡು, ಅದನ್ನ ಯಾವ ತರ ಆಡ್ತಿದ್ದೀನಿ. ನಂಗೆ ಕೈ ಹೊಡ್ಬಿಡ್ತೀನಿ ನಾನು. ಯಾಕೆ ಹೊಡೆದ್ಬಿಡ್ತೀಯ? ಮತ್ತೆ ನನಗೆ ಗೊತ್ತಿಲ್ಲ ಅಂದ್ರೆ ನಾನೇನ್ ಕೇಳ್ತಾ ಇದ್ದಿ? ನೀನ್ ತಾವರೆಕೆರೆ ಗೊತ್ತಾ ನಿನ್ಗೆ? ತಾವರೆಕೆರೆ ಗೊತ್ತಿರೋ ಹೋಗು. ಮತ್ತೆ ಗೊತ್ತಿದ್ರೆ ಬಂದು ಬಿಟ್ಬಿಟ್ಟು. ಆಗಲ್ಲ ಗುರು, ಬಿಡಲ್ಲ ಗುರು. ಕಾಸು ಕೊಡ್ತೀನಿ, ಅಲ್ಲಿ ಕೊಡ್ಸ್ಬಿಡು. ನೀನ್ ಕಾಸು ಬೇಡ, ನೀನು ಬೇಡ ಗುರು. ನಿನ್ನ ಹತ್ರ ಐತೆ ಅಂದ್ರೆ ತಾನೆ ಗುರು? ನನ್ ನೋಡು, ಸುಮ್ನೆ ನೀನ್ ಎಲ್ಲಿ ತಗೊಂಡೆ? ನಿನ್ಗೆ ಯಾಕೆ ಅವೆಲ್ಲ? ನೀನು ಮಾನ ಮರ್ಯಾದೆ ಐತೆ. ನಾನು ತೆಳ್ಗಿಳೋದೆಲ್ಲ ಮಾಡಿದ್ರೆ ಕಂಪ್ಲೇಂಟ್ ಯಾರಿಗೆ ಕಂಪ್ಲೇಂಟ್ ಮಾಡ್ತೀವಿ? ಯಾವನಿಗೆ? ಪೊಲೀಸ್ನವ್ನಿಗೆ. ನನ್ ಸುಮ್ನೆ ಯಾಕೆ ಟೆನ್ಷನ್ ಕೊಡ್ತೀನಿ? ನಿನ್ನ ಹತ್ರ ಐತಾನೆ? ನನ್ನ ಹತ್ರ ಐತೋ ಇಲ್ವಾ? ಅದು ಬಿಡೋದು ನಿನ್ಗೆ ಯಾಕೆ? ನಿನ್ನ ಹತ್ರ ಮಾನ ಮರ್ಯಾದೆ ನನ್ನ ಹತ್ರ ಇರೋದು ಬಿಡೋದು ನಿನ್ಗೆ ಯಾಕೆ? ಅವಾಗ್ಲೇ ಐತೆ ಅಂದೆ. ಇರ್ತದೆ, ನಿನ್ಗೆ ಯಾಕೆ? ನಿನಗೆ ಬೇಕಾದ್ರೆ ಎಲ್ಲೈತೆ ನೋಡು, ನೀಟಾಗಿ ಮಾತಾಡ್ಬೇಕು. ಕಂಪ್ಲೇಂಟ್ ಕೊಡ್ತೀನಿ. ಗುರು ಆಯ್ತು. ನಿನ್ನ ಹತ್ರ ಮಾನ ಮರ್ಯಾದೆ ಐತಾನೆ? ನಿನ್ಗೆ ಹಾಕಿ ಅವೆಲ್ಲ ಯಾಕೆ ಐತೆ ಅಂದೆ ಅವಾಗ್ಲೇ. ಕರ್ಸು, ಪೊಲೀಸ್ ಖರ್ಚು. ಏನಿಲ್ಲ, ಸುಮ್ನೆ ತಲೆ ತಿಂತಾವ್ ಇಲ್ಲಿ ಬಂದ್ಬಿಟ್ಟು. ಪ್ರಾಪರ್ಟಿ ಹತ್ರ ಗಲಾಟೆ ಆಗ್ತದೆ, ಮೆಸೇಜ್ ಮಾಡೋಲ್ಲ. ಯಾರ ನೋಡ್ತೀರಿ? ಇಲ್ಲಿ ಬಂದಿದ್ದೀನಿ, ಏನಾಯ್ತು? ತಾವರೆಕೆರೆ ಹೋಗ್ಬೇಕಂತಣ, ಮಾನ ಮರ್ಯಾದೆ ಸಿಗ್ತದ, ಅಲ್ಲಿ ಗಂಟ ಬಿಡು ಅಂತ ಸುಮ್ನೆ ಅವಲ್ಲಿಂದ ಟಾರ್ಚರ್ ಕೊಡ್ತಾವ. ಯಾಕೆ? ಯಾರಪ್ಪ ಎಲ್ಲಿರೋದು ನೀನು? ಸರ್ 1.5 kg ಮಾನ ಮರ್ಯಾದೆ ಬೇಕು. ನನ್ಗೆ ಮಾನ ಮರ್ಯಾದಿನ? ಹುಚ್ಚೇರಿ ಹಿಡಿದು ನಿನ್ಗೆ? ಇಲ್ವಂತೆ ಸರ್. ಅವ್ರ ಹತ್ರ ಇಲ್ಲ ಕಣ, ಹೋಗೋ. ಅವ್ರ ಹತ್ರ ಐತಂದೆ ಸರ್. ನಿಮ್ಮ ಹತ್ರ ಮಾನ ಮರ್ಯಾದೆ ಇದೆಯಾ ಗುರು? ಇಲ್ಲ ಅಲ್ವಾ ಮಾನ ಮರ್ಯಾದೆ? ಇಲ್ಲ ಗುರು, ಅದನ್ನ ಮಾನ ಮರ್ಯಾದೆ ಐತಾನೆ ಹತ್ರ? ಇಲ್ಲ ಇಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ವಲ್ಲಪ್ಪ. ನಾನು ಅವ್ರಿಗೂ ಕೊಡಿಸ್ತೀನಿ, ನಿನ್ಗೂ ಅರ್ಧ kg ಕೊಡಿಸ್ತೀನಿ. ಬೇಡ, ಅವ್ರಿಗೆ ಈಗ ಕೆಲಸ ಆಯ್ತಂತೆ, ಹೋಗ್ತಾರೆ, ಆಮೇಲೆ ಬರ್ತಾರೆ. ಇಲ್ಲೇ ಬರ್ತೀಯ ಬಸ್ಸು? ಇಲ್ಲೇ ಬರ್ತಾರೆ. ಅಲ್ಲ, ನೀನ್ ಕಂಪ್ಲೇಂಟ್ ಕೊಡ್ತೀಯಾ? ನಾನೇನು ಕಂಪ್ಲೇಂಟ್ ಕೊಡ ಸರ್? ಮತ್ತೆ ಕಿರ್ತಾಡ್ತೀರ, ಫೋನ್ ಮಾಡ್ತಾರೆ. ಹೋಗ್ಬೇಡ, ಇದೀನಿ. ಅವ್ನು ಟೆನ್ಷನ್. ಈಗ ನೀ ಮಾನ ಮರ್ಯಾದೆ ಬೇಕಲ್ಲಪ್ಪ, ಕೊಟ್ರೆ ಹೋಯ್ತಿಯಾ? ಅಣ್ಣ ಮಾನ ಮರ್ಯಾದೆ ಐತೆ, ಅದು ಕೊಡೋದು ಅವ್ನಿಗೆ ಹೇಳಲ್ಲಿ. ಎದುರುಗಡೆ ಕ್ಯಾಮ್ರಾ ಐತೆ, ಕ್ಯಾಮ್ರಾ ಐತೆ. ಇದು ಕಾಮಿಡಿ ಶೋ, ಕುರಿಗಳು ಸ್ವಾಮಿ ಕುರಿಗಳು ಅಂತ. ಮಾನ ಮರ್ಯಾದೆ ಎಲ್ಲ ಅಲ್ಲಿ ಸಿಗ್ತದೆ. ಕಾಮಿಡಿ ಶೋ ಗುರು ಇದು, ಕುರಿಗಳು ಸ್ವಾಮಿ ಕುರಿಗಳು ಅಂತ. ಎಲ್ಲರೂ ಪ್ರಪಂಚ ಮಾನ ಮರ್ಯಾದೆ ಮಾಡ್ತಾರ ಅವರು. ಬಟ್ ನೀನು ಒಬ್ಬರೇ ನಿಂತ್ಕೊಂಡು ಮಾತಾಡೋದಲ್ಲ, ಅದು ಖುಷಿ ಆಯ್ತು ನನಗೆ. Screw your mind, check the baby, come on, Bakra. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ ತಮಾಷೆಗಾಗಿ, ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ ಅದ್ಭುತ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಸರ್ ನಿಮ್ಗೆ ನನಗೆ ಪ್ರಾಬ್ಲಮ್ ಒಂದು ಆಗೈತೆ. ಓನರ್ ಇದ್ದ, ಮನೆ ಓನರು. ಆಮೇಲೆ EMI ಕಟ್ಟಬೇಕಾಯ್ತು. ನಿಂಗೆ ಮಾನ ಮರ್ಯಾದೆ ಆಯ್ತಾ ಅಂತ ಕೇಳ್ದ. ಮಾರ್ಕೆಟ್ವರೆಗೂ ಒಂಚೂರು ಡ್ರಾಪ್ ಹಾಕ್ಬಿಡು, ಅಲ್ಲಿ 1.5 kg ಮಾನ ಮರ್ಯಾದೆ ಸಿಗ್ತದೆ ಅಂತ ತಗೊಂಬಂದ್ಬಿಡೋಣ. 1.5 kg ಸಿಗ್ತದಂತೆ, ಅಂದರೆ ದಿನಕ್ಕೆ 1.5 kg ಅಷ್ಟೇ ಅಂತ ಮಾಡ್ತಾ ಇರೋದು. ಹಾಂ, ನನ್ನ ಗಾಡಿ ಐಚಿನ, ಅಲ್ಲಿ ಇನೋವಾನೇ ಐತೆ ನಂದು. ನಾನು ಬೇಕಾದ್ರೆ ಕೊಡ್ತೀನಿ. ಒಳಗೈತಾ? ತೋರಿಸು. ನಾನೇನು ಬೇಡ ಅಂತ ನಾನೇ ತರಿಸ್ಕೊಡ್ತೀನಿ ಅಂತ ಕೇಳ್ತಾ ಇಲ್ವಾ? ಎಲ್ಲೈತೆ ತೋರಿಸು. ನನಗಿಲ್ಲ ಅಂತವ್ರೆ, ಅದಕ್ಕೇನೆ ಕೇಳ್ತಾ ಇರೋದು. ನಿನಗೂ ಇಲ್ವಾ? 3 ದಿನದಿಂದ ಮಾನ ಮರ್ಯಾದೆ ಸಿಗ್ತಾ ಇಲ್ವಾ? ಚಿನ್ನ, ಪೆಟ್ರೋಲ್ ನಾನು ತರಿಸ್ಕೊಡ್ತೀನಿ. ಮಾನ ಮರ್ಯಾದೆ ಎಲ್ಲಿರ್ತತೆ?
ಗೊತ್ತಿಲ್ಲ, ಐತೆ ಅಂದೆ ಯಾವಾಗಲೇ. ನನಗೆ ಮನೆ ಓನರ್ ಬೈತವನೆ ಅಂತ ಹೇಳ್ತಾ ಇರೋದು. ನಿನ್ನ ಹತ್ರ ಐತಾ? ಇಲ್ಲ ಇರೋಣ, ಪೆಟ್ರೋಲ್ ಖಾಲಿ ಹೊಡೆದ. ನಿನ್ನ ಹತ್ರ ಮಾನ ಮರ್ಯಾದಿಲ್ವಾ? ನಿನ್ಗಿಲ್ವಾ? ಇಲ್ಲ. ಇರೋ ಸ್ಟಾರ್ಟ್ ಮಾಡ್ಬಿಡ. ಬಿಡ್ರಿ, ನಾವೆಲ್ಲ ಹೋಗ್ಬೇಕು. ಎತ್ತಲೆ ಯಾರಿಗಿಲ್ಲ? ನಿನಗೆ ಮಾನ ಮರ್ಯಾದಿಲ್ವಾ? ದೇವರಣೆಗೂ ಸೀರಿಯಸ್ ಆಗಿ ಅದು ಏನೋ ಇರ್ತದೆ ಅಂತಾರಲ್ಲ, ಯಾರು ಹೇಳಿದ್ದು? ಮಾನ ಮರ್ಯಾದೆ ಇರ್ತದ್ಯಾ? ಇಲ್ದೇ ಇರೋ ಪೆಟ್ರೋಲ್ ಎಲ್ಲಿಂದ ಹೋಯ್ತಾನ? ಇರೋ ಒಂದ್ ನಿಮಿಷ, ಕೀ ತೆಗೆದ್ರೆ ಎಲ್ಲಿ ಸ್ಟಾರ್ಟ್ ಆಗ್ಬಿಡ್ತತೆ? ನಮ್ಗೆ ಯಾಕಣ ಹಿಂಗ್ ಹೊಟ್ಟೆ ಉರ್ಸಿಯ? ಏನ್ ಹೊಟ್ಟೆ ಉರಿಸ್ತಾ ಇದೀನಿ ಹೇಳೋ. ಪೆಟ್ರೋಲ್ ಖಾಲಿ ಹೊಡ್ ನಾನ್ ತರಿಸ್ತೀನಿ ಬಾ. ಪೆಟ್ರೋಲ್ ಮನೆ ಮರ್ಯಾದಬೇಕಂತ. ಮನೆ ಮರ್ಯಾದೆ ಇವ್ರ ಹತ್ರನೂ ಇಲ್ವಂತೆ ಸರ್. ಕೇಳೋ ಕ್ವಶನ್ ಏನು ಸರ್, ನನ್ನ ಓನರು ಬೈದ್ರು, ನಿನ್ಗೇನ್ ಮಾನ ಮರ್ಯಾದೆ ಐತಾ ಇಲ್ಲ ಬಿಲ್ ಕಟ್ಟಕ್ ಆಗಲ್ವಾ ಅಂತ. ಇವ್ರ ಹತ್ರ ಮನೆ ಮರ್ಯಾದೆ ಕೇಳೋ ಬಂದಿದ್ದೀವಿ. 1 kg 1/2 kg ನೋಡಿದ್ಯಾ ನೀ ಮನೆ ಮರ್ಯಾದೆಯಾ? ಅದೇ ಎಲ್ಲೈತೆ ಅಂತ ಕೇಳ್ತಾ ಇದ್ದೀನಿ. ಒಳಗೈತೆ ಅಂತ ಅಂದ್ರು, ಬಿಸ್ ತೋರಿಸ್ರಿ ಅಂತ. ತೋರಿಸ್ತಂತ ಕೇಳಿ ಮನೆ ಮರ್ಯಾದೆ ಇದ್ರಾಳ ತೋರ್ಸಕ್ಕೆ. ನಿನ್ಗಿಲ್ವಾ ಅಣ್ಣ? ಇಲ್ವಂತ ಅವ್ರಿಗೂ ಬೇಕಣ್ಣ. ನನಗೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟದೆ, ನಾನು ಟೆನ್ಷನ್ ನನಗೆ. ಪೆಟ್ರೋಲ್ ಖಾಲಿ ಆಗ್ಬಿಡೋದು ನನ್ನ ಕಷ್ಟ ನನಗೆ. ಮಾನ ಮರ್ಯಾದೆ ಕೇಳ್ತಾವಲ್ಲ, ನಿಮ್ಗೆ ಗೊತ್ತೇ ಅವರು ಮಾನ ಮರ್ಯಾದೆ ನನ್ಗೆ ಗೊತ್ತ. ನಾನು ಕೇಳಿ ಮಾನ ಮರ್ಯಾದೆ ನಿಮ್ಮ ಹತ್ರ ಐತಾ ಅಣ್ಣ? ನಿನಗೆ ಮಾನ ಮರ್ಯಾದೆ ಇಲ್ವಾ? ನಿನ್ಗಿಲ್ವಾ? ಇವ ಅಣ್ಣನ ಹತ್ರ ಐತಂತೆ, ಕೊಡ್ತಾರ. ಅಯ್ಯೋ, ನನ್ನ ಗಾಡಿ ಹುಡುಕ್ ಪೆಟ್ರೋಲ್ ಹಾಸ್ಕೊಂಡು ನಾವು ಎಲ್ಲ ಹೋಗ್ಬೇಕು. ನಡಿ ಆಯ್ತು. ನನ್ನ ಗಾಡಿ ಅಣ್ಣ, ನಾನು ಇಷ್ಟೇ ಅಣ್ಣ ನನ್ನ ಕ್ವಶನ್. ಮನೆ ಓನರ್ ಬೈದ್ರು, ಮಾನ ಮರ್ಯಾದೆ ಐತೇನೋ ನಿನ್ಗೆ ಅಂತ ಕೇಳಿದ್ರು. ಎಲ್ಲಿ ಸಿಕ್ ಅಂತಂದೆ. ಮಾರ್ಕೆಟ್ ಅಲ್ಲಿ ಸಿಗ್ತದ ಹೋಗು ಅಂತಂದ್ರು. ಯಾಕಣ್ಣ ಹೋಗೋಣ, ಮಾರ್ಕೆಟ್ಗೆ ಹೋಗ್ಬೇಕಂತ ಇವ್ರು ಹೋಯ್ತಾರಂತೆ. ಕೇಳಿ ಕಳ್ಸು. ಮತ್ತೆ ಇನ್ನೇನಲ್ಲಿ ಮನೆ ಬರ್ದಿ ಕೇಳ್ಕೊಂಡು ನಿಂತಿದೆಯಲ್ಲ ಹೇಳಿ. ನಾನು ಇಲ್ಲ ಹೊರತು ಕಳ್ಸೋದಾಗ ಏನು ಹಿಂಗೆಲ್ಲ ಎದ್ರಿಕಬೇಕಾ? ಯಾಕೆ ಹೊಡೆದು ಕಳ್ಸಿ ಬಿಡ್ತಾರೆ? ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನಿಂಗೆ ಅರ್ಜೆಂಟ್ ಆಯ್ತು ತಾನೆ? ಅರ್ಜೆಂಟ್ ಆಯ್ತಾ? ಮನೆ ಬರ್ದಿ ಆಯ್ತಾ? ಇಲ್ವಾ? ಇಲ್ದೇ ಇರೋರ ಹತ್ರ ಒಂದ್ ಕೇಳ್ತಾ ಇದೀನಲ್ಲ ನಾನೇ. ಇಲ್ದೆ ನಿನ್ನ ಹತ್ರ ಇಲ್ವಾ? ಆಯ್ತಾ ಇಲ್ವಾ? ನೀನ್ ಕೀ ಕೊಡಿ. 1/4 kg ಕೊಟ್ಬಿಟ್ಟು ಹೋಗೋಣ. ನಿನ್ನ ಹತ್ರ ಐತೋ ಇಲ್ವೋ? ಇಲ್ವಾ? ಅವ್ರ ಹತ್ರ ಮಾನ ಮರ್ಯಾದೆ ಇಲ್ವಂತೆ. ನಿಮ್ದು ಪೆಟ್ರೋಲ್ ಇಲ್ವಾ? ನಿಮ್ಮ ಹತ್ರ ಮಾನ ಮರ್ಯಾದೆ ಐತೆ? ಪೆಟ್ರೋಲ್ ಅಮ್ಟೇಷನ್ ನಿಮ್ಮ ಹತ್ರ ಮಾನ ಮರ್ಯಾದೆ ಐತ? ಮಾನ ಮರ್ಯಾದೆ ತಗೊಂಬಂದಿ ಸಿಕ್ತು, ಅಂಗಡಿಲಿ ಇತ್ತು. ಅಂಗಡಿಲಿ ಪೆಟ್ರೋಲ್ ಕೊಡೋರು ಎಲ್ಲಿ ಸಿಗ್ತಾ ಸ್ವಲ್ಪ ಒಂದು ಕಾಲು ವಾ ಡ್ರೈ. ನೀವು ಪೆಟ್ರೋಲ್ ಖಾಲಿ ಅಂತ ತೋರಿಸಿದ್ರಾ? ಅಲ್ಲಿ ಕ್ಯಾಮ್ರಾ ಇದೆ, ನಾನು ತೋರಿಸ್ತೀನಿ ನೋಡ್ರಿ. ಅಲ್ಲಿ ಕ್ಯಾಮ್ರಾ ಐತೆ. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್. ಕಾಮಿಡಿ ಮಾಡ್ತಾರೆ, ಪ್ರಾಂಕ್ಸ್. 1, 2, 3, 4 Bakara, Bakara. Feel the rhythm, screw your mind, check the baby. Come on, Bakara, Bakara. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಕಾಣಿಕೆ ಇದು ನಿಮಗೆ.